ಸಾಹೇಬ್ ತಾತನವರ ದರ್ಗಾದಿಂದ ಕಾಯಕ ಯೋಗಿ ಶ್ರೀ ಚನ್ನಬಸವ ಸ್ವಾಮಿ ಮಹಾರಥೋತ್ಸವಕ್ಕೆ ಬೃಹತ್ ಹೂವಿನ ಹಾರ ಸಮರ್ಪಣೆ. ಗಂಗಾವತಿಯ ಆರಾಧ್ಯ ದೈವ ಕಾಯಕ ಯೋಗಿ ಹಾಗೂ ದಾಸೋಹ ಮೂರ್ತಿ ಶ್ರೀ ಚನ್ನಬಸವ ತಾತನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಕರ್ನೂಲ್ ಸಾಹೇಬ್ ತಾತನವರ ದರ್ಗಾ ಕಮಿಟಿಯಿಂದ ಮಹಾರಥೋತ್ಸವಕ್ಕೆ ಬೃಹತ್ ಹೂವಿನ ಹಾರವನ್ನು ಸಮರ್ಪಿಸಲಾಯಿತು. ಭಾವೈಕ್ಯತೆಯ ಶ್ರೀ ಕರ್ನೂಲ್ ಸಾಹೇಬ್ ತಾತನವರ ದರ್ಗಾದಿಂದ ಪ್ರಾರಂಭವಾದ ಬೃಹತ್ ಹೂವಿನ ಹಾರದ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಚನ್ನಬಸವ ತಾತನವರ ದೇವಸ್ಥಾನವನ್ನು ತಲುಪಿದ ನಂತರ ಮಹಾರಥೋತ್ಸವಕ್ಕೆ ಹೂವಿನ ಹಾರವನ್ನ ಭಕ್ತಿಯಿಂದ ಸಮರ್ಪಿಸಲಾಯಿತು. ಶ್ರೀ ಕರ್ನೂಲ್ ಸಾಹೇಬ್ ತಾತನವರ ದರ್ಗಾ ಪೀಠಾಧೀಶರಾದ ಸೈಯದ್ ಬಾಷಾ ಸಾಬ್, ಪ್ರಮುಖರಾಗಿರುವ ಸೈಯದ್ ಅಲಿಯವರು, ನಗರಸಭೆಯ ಸದಸ್ಯರಾಗಿರುವ ಮೊಹಮ್ಮದ್ ಉಸ್ಮಾನ್ ಸಾಬ್ ಬಿಚ್ಕತ್ತಿ, ಮೊಹಮ್ಮದ್ ಅಯೂಬ್ ಖಾನ್ ಸಾದಿಕ್ ಕಾರ್ಪೇಟರ್, ಜಿನ್ನಾ ಸಾಬ್ ಮನಿಯಾರ್ ಹಟೇಲಿ, ಬಾಷಾ ಅನ್ನು ಮನಿಯಾರ್, ಜಾಕೀರ್ ಶಬ್ಬೀರ್ ಭರಣಿ ಹಾಗೂ ನಾಜೀಂ ಅವರುಗಳು ಹೂವಿನ ಹಾರ ಸಮರ್ಪಣೆಯಲ್ಲಿ ಪಾಲ್ಗೊಂಡಿದ್ದರು.
ಎಲ್ಲರೂ ಅನುಕಂಪರಾಗಿ ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಸುಖವಾಗಿ ಶಾಂತಿಯಾಗಿ ಆತನ ಆಶೀರ್ವಾದಕ್ಕೆ ಆತನ ಆಶೀರ್ವಾದ ಪಡೆದು ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯಬೇಕೆಂದು ನಮಸ್ಕಾರ. ಕ್ಷೇತ್ರದಲ್ಲಿ ಇಂದು ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ಚನ್ನಬಸವ ಸ್ವಾಮಿ ತಾತನವರ 80ನೇ ರಥೋತ್ಸವ ಅಂಗವಾಗಿ ಕರ್ನೂಲ್ ಸಾಬ್ ಕಮಿಟಿ ವತಿಯಿಂದ ಮತ್ತು HR ಶ್ರೀನಾಥ್ ದನಿ ಅಭಿಮಾನಿ ಅಲ್ಪಸಂಖ್ಯಾತರ ಮುಸ್ಲಿಂ ಬಾಂಧವರಿಂದ ಇವತ್ತು ರಥೋತ್ಸವಕ್ಕೆ ಹೂವಿನ ಕಾಣಿಕೆ ಅರ್ಪಿಸುವ ಮೂಲಕ ತಾತನವರ ಆಶೀರ್ವಾದಕ್ಕೆ ತೃಪ್ತರ ಆಗಿವೆ. ನಾವು ಇವತ್ತು ನಮ್ಮ ನಾಯಕರು ಶ್ರೀನಾಥ್ ದಣಿಯವರ ಜೊತೆಗೆ ಭಾವ್ಯಕ್ಕೆ ಮತ್ತು ಶಾಂತಿಯ ಸಂಕೇತವನ್ನು ಸಾರುವಂಥ ಒಂದು ನಡೆಯನ್ನು ಅನ್ವಯಿಸಿ ಇವತ್ತು ಆ ಸಂಕೇತ ಸಾರುವಲ್ಲಿ ಇವತ್ತು ರಥೋತ್ಸವಕ್ಕೆ ಹೂವಿನ ಮಾಲ अर्पण ಮಾಡಿ ಇವತ್ತು ಆಶೀರ್ವಾದ ಕೃಪದರಾಗಿವೆ. ನಮಸ್ಕಾರ. कर्नूल साहिब सेवा कमेटी की तरफ से चंदबसव ताता को हर साल की तरह इस साल भी हार चढ़ाया गया है और उनकी दुआ के लिए आए हुए. ಎಲ್ಲರಿಗೆ ನಮಸ್ಕಾರ. ಇಂದು ಗಂಗಾವತಿ ನಗರದಲ್ಲಿ ಹಬ್ಬದ ವಾತಾವರಣ, ಆರಾಧ್ಯ ದೈವ ಚನ್ನಬಸವ ತಾತನವರ ಜಾತ್ರಾ ಮಹೋತ್ಸವ ಹಾಗೂ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಗಂಗಾವತಿ ನಗರದಲ್ಲಿ ಇದು ಭಾವ್ಯಕ್ಕೆ ಸಂಕೇತೆ. ಕರ್ನೂಲ್ ಬಾಬಾ ಕುತುಬೆ ಗಂಗಾವತಿ ತಾತನವರ ದರ್ಗಾದಿಂದ 2016ರಿಂದ ಇವತ್ತುವರೆಗೆ ದರ್ಗಾದ ಸನ್ನದಿಯಿಂದ ತಾತನ ಜಾತ್ರೆಗೆ ಪುಷ್ಪ ಅರ್ಪಣೆ ಅಂದರೆ ಮಾಲಾರ್ಪಣೆ ಮೂಲಕ ಮುಸ್ಲಿಂ ಸಮಾಜದ ಬಾಂಧವರು ಗಂಗಾವತಿ ನಗರದಲ್ಲಿ ಹಿಂದೂ ಮುಸ್ಲಿಂ ಭಾಯಿ ನಾವೆಲ್ಲ ಒಂದೇ ಅಂತ ಸಾರುತ್ತಾ ಇದೇ ರೀತಿಯಾಗಿ ತಾತನ ಜಾತ್ರೆ ಮತ್ತು ದುರ್ಗಾದೇವಿ ಸನ್ನದಿಯಿಂದ ತಾತನ ದರ್ಗಕ್ಕೆ ಏನು ಪುಷ್ಪಾರ್ಚನೆ ಮತ್ತು ಹೂವಿನ ಹಾರ ಬರ್ತೈತೆ. ಗಂಗಾವತಿ ನಗರದಲ್ಲಿ ನಾವೆಲ್ಲರೂ ಅಣ್ತಂಬರಾಗಿ ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಸುಖವಾಗಿ ಶಾಂತಿಯಾಗಿ ತಾತನ ಆಶೀರ್ವಾದ ಪಡೆದು ತಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯಬೇಕಂತ ಹೇಳ್ತಾ ಎರಡು ಮಾತು ಮುಗಿಸಿ ನಮಸ್ಕಾರ. ಮುಳ್ಳಾಗು ಬೆಟ್ಟದಡಿ ಮಲ್ಲಿಗೆ ಹಾಗೂ ಕಲ್ಲು ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರಲ್ಲಿ ನೀನು ಒಂದಾಗು ಮಂಕುತಿಮ್ಮ ಅನ್ನುವಂಥ ಮಾತನ್ನ ಸ್ಮರಿಸ್ಕೊಳ್ತಾ, ಮಲ್ಲಿಗೆ ಹಾಗೂ ಕಲ್ಲು ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರಲ್ಲಿ ನೀನು ಒಂದಾಗು ಮಂಕುತಿಮ್ಮ ಅನ್ನುವಂಥ ಮಾತನ್ನ ಇವತ್ತು ಚಂದ್ರಮ್ಮ ಮಾತನ್ನ ಸ್ಮರಿಸ್ಕೊಳ್ತಾ, ಬಂಧುಗಳೇ, ಇವತ್ತು ಗಂಗಾವತಿ ನಗರದ ಆರಾಧ್ಯ ದೈವ ಚನ್ನಬಸವ ತಾತ ಮತ್ತು ತಾಯಿ ದುರ್ಗಾದೇವಿಯ ಜೋಡು ಮಹಾರಥೋತ್ಸವಕ್ಕೆ ಇವತ್ತು ನಾವು 2016ರಿಂದ ಪ್ರತಿ ವರ್ಷ ನಮ್ಮ ಕರ್ನೂಲ್ ಬಾಬಾ ದರ್ಗಾದ ಕಮಿಟಿಯ ವತಿಯಿಂದ ಮುಸಲ್ಮಾನ್ ಬಾಂಧವರು ಸೇರಿ ಈ ಆರಾಧ್ಯ ದೈವ ಚನ್ನಬಸವ ತಾತ ಮತ್ತು ದುರ್ಗಮ್ಮ ತಾಯಿಗೆ ನಾವು ಪ್ರತಿ ವರ್ಷ ಹಾರ ತರೋದ್ರ ಮುಖಾಂತರ ಎಲ್ಲರೂ ಶಾಂತಿಯನ್ನು ಇದೇ ರೀತಿ ಮುಂದುವರಿಸಬೇಕು ಅನ್ನುವಂಥ ಭಾವನೆ ನಮ್ಮ ಎಲ್ಲರಲ್ಲಿ ಬರಬೇಕು. ಆಗ ನಾವು ಸಾಧಕರಾಗಕ ಸಾಧ್ಯ ಬಂಧುಗಳೇ. ಹಾಗಾಗಿ ಎಲ್ಲ ಗಂಗಾವತಿ ನಗರದಲ್ಲಿ ಈ ಆರಾಧ್ಯ ದೈವ ಮತ್ತು ತಾಯಿ ದುರ್ಗಾದೇವಿ ಶಾಂತಿ ನೆಲೆಸಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ವಿರಾಮ ತಗೊಳ್ತೇನೆ.